ಮೇಡಮ್ ಈಗ ಸಿಎಂ ಬದಲಾವಣೆ ಆಯ್ತು, ರಾಜೀನಾಮೆ ಕೊಟ್ಟರು ಸಿದ್ದರಾಮಯ್ಯನವರು. ನೆಕ್ಸ್ಟ್ ಯಾರು ಬರಬೇಕು ಅಂತೀರಾ? ಮೇಡಮ್ ಸಿದ್ದರಾಮಯ್ಯನವರು ಇದ್ರೆ ಚೆನ್ನಾಗಿತ್ತು. ಫ್ರೀ ಬಸ್ ಮಾಡಿದ್ರು. ನಾನು ಎಷ್ಟೋ ಸತಿ ನಡ್ಕೊಂಡು ಹೋಗಿದ್ದೀನಿ ಮೇಡಮ್. ಪುಣ್ಯಾತ್ಮ ನಮ್ಗೆ ಬಸ್ ಮಾಡಿಸಿದ್ರು. ಬಸ್ ಎಲ್ಲ ಮಾಡಿಸಿದ್ದಾರೆ. ಫ್ರೀ ನಮಗೆ ಅಕ್ಕಿ ಕೊಡ್ತಾವ್ರೆ. ಆಮೇಲೆ ದುಡ್ಡು ಅದೆಲ್ಲ ಬರ್ತಿತ್ತು ಮೇಡಮ್. ಅವರೇ ಇದ್ದಿದ್ರು ಒಳ್ಳೇದಾಗೋದು. ಏನು ಮಾಡ್ತೀರಾ? ಅವ್ರು ಕೊಡ್ತಿರ್ಲಿಲ್ಲ ಮೇಡಮ್, ಪಕ್ಷದ ಮೂಲಕ ಕೊಡ್ತಾ ಇದ್ರು. ಹಾಂ ಇವಾಗ ಇನ್ನೂ 2 ವರ್ಷ ಇದೆ. ಅದು ನಿಮ್ಗೆ ಏನೇನು ತಗೊಳ್ತಿದ್ರೆ ಅದು ತಿರ್ಗಾ ಮತ್ತೆ ಕಂಟಿನ್ಯೂ ಆಗುತ್ತೆ. ಹಾಂ ಹಂಗಾದ್ರೆ ಒಳ್ಳೇದು ಮೇಡಮ್. ಹಾಂ ನಿಮ್ಗೆ ಆಸೆ ಆಕಾಂಕ್ಷೆ ಇರುತ್ತಲ್ವಾ, ಈಗ ನಮಗೂ ಈ ತರ ಹೌದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ. ಈಗ ನೆಕ್ಸ್ಟ್ ಯಾರು ಆಗ್ಬೇಕು ಅಂತೀರಾ? ನೆಕ್ಸ್ಟು ಅವ್ರ ಕಡೆ ಯಾರು ಹೋಯ್ತಾರೋ ನೋಡಬೇಕು ಮೇಡಮ್. ಯಾರು ಅಂತ ನಮಗೆ ಗೊತ್ತಿಲ್ಲ. ಈಗ DKC ಆದ್ರೆ ಹಾಂ ಅವರು ಒಳ್ಳೆಯರೇನ? ಅವರು ಒಳ್ಳೆ ಮನುಷ್ಯ. ನಮ್ಮ ಒಕ್ಕಲಿಗರ, ನಾವು ಒಕ್ಕಲಿಗರು, ಅವರು ಒಕ್ಕಲಿಗರು. ಏನೋ ನಮಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ನಮ್ಗೆ ಭರವಸೆ ಇದೆ. ತುಂಬ ಒಳ್ಳೆಯವರು. ಹೆಲ್ಪ್ ಆಲ್ರೆಡಿ ಮಾಡ್ಬಿಟ್ಟಿದ್ರಲ್ಲ. ಹ್ಞೂ ಮಾಡಿದ್ದಾರೆ ಮೇಡಮ್. ಸಿದ್ದರಾಮಯ್ಯ ಮಾಡಿದ್ದಾರೆ ಮೇಡಮ್. ನಾನು ಎಷ್ಟು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀನಿ ಮೇಡಮ್. ಪುಣ್ಯಾತ್ಮ ಇವಾಗ ನನಗೆ ಬಸ್ ಮಾಡಿಸೋರೆ. ನಾವು ಬಸ್ಸಲ್ಲೇ ಓಡಾಡ್ತೀವಿ. ಹಾಂ ಓಡಾಡ್ತೀವಿ ಮೇಡಮ್. ತುಂಬ ಒಳ್ಳೆಯದು. ಹೇಳ್ಬೇಕಾದ್ರೆ ಯಾಕೆ ಮೇಡಮ್ ಅಷ್ಟು ಫೀಲ್ ಮಾಡ್ಕೊತಾ ಇದ್ದೀರಾ? ಅಷ್ಟೊಂದು ಫೀಲ್ ಹೌದು ಹೌದು ಮೇಡಮ್. ಈಗ ಎಷ್ಟು ದೂರ ನಮ್ಗೆ ದುಡ್ಡು ಇರೋಕ್ಕಿಲ್ಲ, ನಡ್ಕೊಂಡು ಹೋಗ್ತೀವಿದ್ದು. ಈಗ ನಾವು ಬಸ್ಸಲ್ಲೇ ಓಡಾಡ್ತೀವಿ. ಫ್ರೀ ಮಾಡಿದ್ದಾರೆ. ಎಲ್ಲ ದೇವಸ್ಥಾನಗಳನ್ನು ನೋಡ್ದು, ಎಲ್ಲೆಲ್ಲಿ ಊರಿಗೆ ಹೋಗ್ಬೇಕೋ ಎಲ್ಲ ಹೋಗಿ ಬಂದು ಪುಣ್ಯಾತ್ಮನಿಂದನ ದೇವ್ರು ಒಳ್ಳೇದು ಮಾಡಲಿ. ಯಾರೋ ಒಳ್ಳೆಯವ್ರು ಬರಲಿ, ಒಳ್ಳೆ ವ್ಯಕ್ತಿ ಬರಲಿ. ಗಂಡಸುಗಳೆಲ್ಲ ಕಂಪ್ಲೇಂಟ್ ಮಾಡ್ತಾವ್ರೆ, ನಮ್ಮ ಮನೆ ಹೆಣ್ಮಕ್ಳು ಯಾರು ಮನೇಲಿ ಇರಲ್ಲ. ಅವ್ರ ಹೆಂಡತಿರು ಹೋಗಲ್ವಾ ಮೇಡಮ್? ಅವ್ರ ಹೆಂಡತಿ ಹೋಗಲ್ಲ, ಅವ್ರ ಅಮ್ಮ ಹೋಗಲ್ವಾ? ಮತ್ತೆ ಅದನ್ನೇ ಹೇಳ್ತಾರದು, ಮನೇಲಿ ನಮ್ಮ ಮನೆ ಹೆಣ್ಮಕ್ಳೇ ಇರಲ್ಲ, ದೇವಸ್ಥಾನ ಅಂತ 3 ಹೊತ್ತು ಅಲಿತಾರೆ ಅಂತ. ಯಾರು ಆ ಥರ ಮಾಡಲ್ಲ ಮೇಡಮ್. ಯಾವಾಗಲೂ ಒಂದು ಟೈಮ್ ಒಯ್ತಾರೆ, ಬರ್ತಾರೆ. ಮತ್ತೆ ಈಗ ಅವ್ರ್ಯಾರು ಹೋಗ್ದಿಲ್ಲ, ನಾವು ಒಬ್ಬರೇ ಹೋಗಂಗಿದ್ರೆ ಅನ್ಬೋದಾಯ್ತು. ಅವ್ರ ಹೆಂಡತಿ ಮಕ್ಕಳು ಎಲ್ಲ ಹೋಗ್ತಾರೆ. ಏನೋ ಒಳ್ಳೇದು ಮಾಡವ್ರೆ. ಮತ್ತು ಈಗ ಎಲ್ಲೆಲ್ಲೂ ಈಗ ತಮಿಳ್ನಾಡಲ್ಲೂ ಪುಣ್ಯಾತ್ಮ ಅವರು ಚೆನ್ನಾಗಿ ಮಾಡೋರು. ಇವರು ಹಂಗೆ ಸಿದ್ದರಾಮಯ್ಯನ ಥರನ ಒಳ್ಳೆ ವ್ಯಕ್ತಿ ಬಂದು ಏನೋ ಹೆಣ್ಮಕ್ಳೆಲ್ಲ ಒಳ್ಳೇದು ಮಾಡಲಿ, ಗಂಡಸ್ರಿಗೂ ಒಳ್ಳೇದು ಮಾಡಲಿ, ಹೆಂಗಸ್ರಿಗೂ ಒಳ್ಳೇದು ಮಾಡಲಿ. ಗಂಡಸಿಗೂ ಫ್ರೀ ಕೊಟ್ಬಿಡ್ಲಿ ಅಂತೀರಾ? ಕೊಟ್ರಿ ಇನ್ನೂ ಒಳ್ಳೇದೇ ಬಿಡಿ ಮೇಡಮ್. ಈಗಲೇ ಸಾಲದಲ್ಲಿ ಎಳಿತಾ ಇದ್ದಾರೆ ನಮ್ಮ ರಾಜ್ಯ. ಹೌದು ಮೇಡಮ್. ಇನ್ನು ಮುಳಿಸ್ಬಿಡೋಣ ಅಂತೀರಾ? ಆ ಥರ ಏನಿಲ್ಲ ಮೇಡಮ್, ಆ ಥರ ಏನಿಲ್ಲ. ಹಂಗಿದೆಲ್ಲ ಟ್ಯಾಕ್ಸ್ಗಳು ಜಾಸ್ತಿ ಆದ, ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಮಾಡಿದ್ರು. ಏನು ಇನ್ನೊಂದು 2 ವರ್ಷ ಸಿದ್ದರಾಮಯ್ಯನವರು ಯಾಕಿರಬಾರ್ದು? ಇನ್ನು 2 ವರ್ಷ 24 ತಿಂಗಳು ಸಿದ್ದರಾಮಯ್ಯನವರೇ ಇರ್ಬೋದು. ಇದ್ರೇನು ಸಮಸ್ಯೆ ಇಲ್ವಲ್ಲ. ಆದಷ್ಟು ತಿಳ್ಕೊಂಡಿದ್ದಾರೆ. ಸರ್, ಮುಖ್ಯಮಂತ್ರಿಯಾಗಿ ಸುಮಾರು ಸತಿ ಅವರ ಅಧಿಕಾರ ತಗೊಂಡಿದ್ದಾರೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಇತ್ತು 2.5 ವರ್ಷ ಇತ್ತು. ಅಷ್ಟ್ರಲ್ಲಿ ಕೊಡಲಿಲ್ಲ. ಇನ್ನೊಂದು ಎಷ್ಟು ತಿಂಗಳು ಇರ್ಬೋದು? ಇನ್ನೊಂದು 20 ತಿಂಗಳು ಇದ್ದದ ಏನೋ. 20 ತಿಂಗಳು ಬರ್ಬೋದು. ಇನ್ನು 20 ತಿಂಗಳಲ್ಲಿ ಕೆಲಸ ಯಾಕಾಗಿ ಮಾಡಬಾರ್ದು? ಬ್ಯಾಡಿ ಈಗಲೂ ಕೊಡಲಿ. ಮೊದಲೇ ಯಾಕೆ 2.5 ವರ್ಷಕ್ಕೆ ಸಮಾನತೆ ಅಂತ ಮಾತಾಡಿದ್ರೆ ಹೈಕಮಾಂಡು ಅಂತ ಹೇಳ್ಕೊಬಂತು. ಬರೀ ಹೈಕಮಾಂಡಲ್ಲೇ ಬಂತು. ಈಗ ಹೈಕಮಾಂಡ್ ಮೇಲೆ ಹಾಕಕ್ಕೆ ಕೂತ್ಕೊಂಡ್ರು. ಕೊಡಲಿ, DK ಅವ್ರಿಗೂ ಕೊಡಲಿ, ಬೇಡ ಅಂತನಲ್ಲ. ಅಟ್ಲೀಸ್ಟ್ 2.5 ವರ್ಷ ಕರೆಕ್ಟಾಗಿ ಕೊಡಬೇಕಾಗಿತ್ತು. ಇಲ್ವಲ್ಲ. ಅಲ್ವರ? ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದೀರಾ ನೀವು? ನನಗೇನು ಈಗ ಅಲ್ಲಿ DK ಅವರೇ ಆಯ್ತಾರೆ ಅಂತ ನನಗೆ ಡೌಟ್ ಇದೆ. ಯಾಕೆ ಸರ್ ಡೌಟು ಅಂತಂದರೆ ಹಿರಿಯವರು ಇದ್ದಾರೆ ಅದ್ರ ಮಧ್ಯ ಯಾರು ಅಂತ ಹೇಳುವ. ಈಗ ಆಲಿ G. ಪರಮೇಶ್ವರ್ ಅವರು ಅಂತ ಹೇಳ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ ಹೇಳ್ತಾರೆ. ಇದ್ರ ಮಧ್ಯ DK ಅವರು ಪಕ್ಕ ಕೊಡಬೇಕು. ಅವ್ರು ರಾಜೀನಾಮೆ ಕೊಟ್ಟರೆ ಆ ಕೇಂದ್ರದಲ್ಲಿ ಇದ್ದಾರೆ ಅವರು. ಆ ಕೇಂದ್ರದಿಂದ ಯಾಕೆ ಇಲ್ಲಿಗೆ ಬರಬಾರ್ದು? ಹಾಂ, ಅವ್ರು ಅಲ್ಲೇ ಚೆನ್ನಾಗಿದ್ದಾರಲ್ವಾ. ಈಗ DK ಅವ್ರಿಗೆ ಇವ್ ರಾಜೀನಾಮೆ ಕೊಟ್ಟರೆ DK ಅವರು ಕೂಡ ಸೂಕ್ತ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ಸೆಂಟ್ರಲ್ ಬನ್ನಿ ಅಂತ ಕರೆದ್ರೂ ಹೋಗಿಲ್ಲ ಅಂತ. ಅವ್ರು ಬೇಕಾಗಿಲ್ವಲ್ಲ. ಅವ್ರಿಗೆ ಅವಶ್ಯಕತೆ ಇಲ್ಲ ಅಲ್ಲಿ. ಯಾಕಿಲ್ಲ ಅಂದರೆ ರಾಜ್ಯ ಸರ್ಕಾರನೇ ಒಂದು ಥರ, ಸೆಂಟ್ರಲ್ ಸ್ಕೀಮೇ ಒಂಥರ. ಸರ್, ಯಾವುದ್ರಲ್ಲಿ ಎಡವುದ್ರು ಅವರು? ಯಾವುದ್ರಲ್ಲಿ ಎಡಬುದ್ರು ಅಂತಂದರೆ 5 ಗ್ಯಾರಂಟಿಲಿ ಎಡಬೇಕಂದ್ರು ಅವರು. ಪ್ರತಿಯೊಂದರಲ್ಲೂ 5 ಗ್ಯಾರಂಟಿ ಒಳಗೆ 2 ಗ್ಯಾರಂಟಿ ಕೊಟ್ಟಿದ್ದು ಸಾಕಾಗಿತ್ತು. ಒಂದು ರೈತರ ಸಾಲ ಮನ್ನಾ ಮಾಡಬೇಕಾಯ್ತು. ಎರಡನೇದು, ಯಾರು ಇವಾಗ ಆಕಸ್ಮಿಕವಾಗಿ ಒಂದು BPL ಕಾರ್ಡ್ನಲ್ಲಿ ಇರ್ತಾರೋ, ಮುದುಕಿರೋ ಯಾರೋ ಒಬ್ರು ಇರ್ತಾರೆ, ಅವ್ರ ಕೈಲಾಗದೇ ಇದ್ದಂಥ ವ್ಯಕ್ತಿಗಳಿಗೆ 2,000 ರೂಪಾಯಿ ಕೊಡಬೇಕಾಗಿತ್ತು. ಅಂದರೆ ಬಸ್ ಚಾರ್ಜ್ ಪ್ರಯೋಜನ ಇಲ್ಲ. ಎಲ್ಲರಿಗೂ ಫ್ರೀ ಮಾಡಿ ಇವತ್ತು ಬಸ್ನವರು ಬರೀ ಲೇಡಿಗೆ ಬರೀ ಫ್ರೀ ಕೊಟ್ಟದ್ದು ಏನು ಕೊಟ್ಟರು? ಬಸ್ ಕ್ಯಾತ್ ಕೊಟ್ಟರು. ಬಸ್ ಕೊಟ್ಟದ್ದು ಮಹಾನ್ ಕೊಟ್ಟೆ. ಬಸ್ಸು ಕೊಡಬಾರ್ದಾಗಿತ್ತು. ಬಸ್ಸನ್ನು ಕಂಟಿನ್ಯೂ ಮಾಡ್ಕೋಬೇಕಾಯ್ತು. ಸರ್ಕಾರಕ್ಕೆ ಎಷ್ಟು ನಷ್ಟ ಆಗ್ತಾ ಇರೋದು? 12 ರೂಪಾಯಿ. ಇವತ್ತು ಬಸ್ ಚಾರ್ಜ್ ಎಷ್ಟು ಹೆಚ್ಚಾಗಿದ್ದಾಳೆ? ಇವಾಗ
25ರಲ್ಲಿ ಎಷ್ಟಾಗ್ತು, 24ರಲ್ಲಿ ಎಷ್ಟಾಗ್ತು, 23ರಲ್ಲಿ ಎಷ್ಟಾಗ್ತು, 1 ಲೀಟ್ರ್ ಎಣ್ಣೆ ಎಷ್ಟಾಗ್ತು, ಅದೆಲ್ಲ ಮಾತೆತ್ತಿದ್ರು ಇವರು ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ನಿಜ, ಪ್ರತಿಯೊಂದು ಕೇಂದ್ರ ಸರ್ಕಾರ ಅಂತಲೇ ಹೇಳ್ತಾರೆ. ರಾಜ್ಯ ಸರ್ಕಾರಕ್ಕೆ ಹೋಯ್ತಾ ಇಲ್ವಾ? ಇದರಲ್ಲಿ ರಾಜ್ಯ ಸರ್ಕಾರ ಹೋಯ್ತಾ ಇಲ್ವ? ಕಂಟಿನ್ಯೂಸ್ ಆಗಿ ರಾಜ್ಯ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ. ಅವ್ರಿಗೆ 30% ಅವ್ರು, ಇವ್ರಿಗೂ 30% ಹಾಗೆ ಆಯ್ತದೆ. ಓಕೆ ಸರ್, ಈಗ ಡಿ ಕೆ ಶಿ ಅವರು ಆಡಳಿತ ಬಂದ್ರೆ, ಅಧಿಕಾರಕ್ಕೆ ಬಂದ್ರೆ ನಡೆಸ್ಕೊಂಡು ಹೋಗ್ತಾರ, ಚೆನ್ನಾಗಿ ನಿಭಾಯಿಸ್ತಾರಾ? ಖಂಡಿತ ನಡೆಸ್ಕೋಗ್ತಾರೆ. ಒಳ್ಳೇದೋ ಕೆಟ್ಟದೋ ಆ ಸೆಕೆಂಡ್ರಿ. ನಡೆಸ್ತಾನೆ ಇರ್ಬೋದು, ಅದು ಗೊತ್ತಿಲ್ಲ. ಮುಂದೆ ಏನು ಮಾಡ್ತಾರೆ ಅನ್ನೋದು ಅವರೊಬ್ಬರು ಮಾತ್ರ ಮೈಂಡ್. ಯಾರಾದರೂ ಚೆನ್ನಾಗಿ ಕೆಲಸ ಮಾಡೋರಿದ್ರೆ ಒಳ್ಳೆ ಹೆಸರು ಮಾಡಿದ್ರೆ ಸಾಕು. ಒಟ್ಟು ಕೆಲಸ ಆಗಬೇಕು, ಯಾರು ಮಾಡಿದ್ರು ಏನಿಲ್ಲ, ಎಲ್ಲರೂ ಒಳ್ಳೇದು ಮಾಡಿದ್ರೆ ಸಾಕು. ಇವಾಗ ಚೆನ್ನಾಗಿ ಮಾಡಿದ್ರ ಸಿದ್ದರಾಮಯ್ಯ? ಮಾಡಿದಾರಲ್ಲ, ಒಳ್ಳೆ ಮಾಡಿದ ಕೆಲಸ. ಒಟ್ಟು ಏನಾರ ಅಲ್ಲಿ ಹಿಂದೂ ಮಂದಿಗೆ ಸ್ವಲ್ಪ ಅನುಕೂಲ ಮಾಡಿದ್ದಾರೆ. ಯಾವ ತರ ಅನುಕೂಲ? ಒಟ್ಟು ಒಬ್ಬರು ಅನಿಸಿಕೆ ಅವ್ರವ್ರ ಅಭಿಪ್ರಾಯ ಒಳಗಾಗಿದೆ. ಕರೆಂಟಿನ ತೋಡ್ರಿ ಯಾರು ಪ್ರತಿಯೊಂದು ಏನೇನು ವಿಷಯ ಉಳಿದಾವು. ಒಂದು ಎವ್ರಿ ಮಂತ್ ಒಂದು 5,000 ರೂಪಾಯಿ ಉಳಿತಾಯ ಆಗಿದೆ. ಎವ್ರಿ ಮಂತ್ 5,000 ರೂಪಾಯಿ ಉಳಿತಾಯ. ಎಷ್ಟು ಮಾತ್ರ ಹೇಳಬಲ್ಲ. ಕೆಲವರು ಗಣಸರು ಹೇಳ್ತಾರೆ ಎಲ್ಲ ಫ್ರೀ ಬಸ್ ಅವ್ರ ಹೆಣ್ಮಕ್ಳು ಅವ್ರಿಗೆ ಬಂದೈತಿ, ದುಡ್ಡು ಬಂದಿಲ್ಲ. ಅವ್ರ ಹೆಣ್ಮಕ್ಳು ಬಂದಿದ್ದಾರೆ. ಈಗ ನಾವೆಲ್ಲ ಉಪಯೋಗ ಮಾಡ್ಕೊಂಡ್ವಲ್ಲ, ಈಗ ನಾವೆಲ್ಲ ಉಪಯೋಗ ಮಾಡ್ಕೊಂಡ್ವಿ ನೋಡ್ರಿ. ನಾವು ಹಿರೇಕರಿಂದ ಬಂದ್ವಿ, ಉಪಯೋಗ ಮಾಡ್ಕೊಂಡ್ವಿ, ಇಲ್ಲ ಅನ್ನಂಗಿಲ್ಲ. ಎಲ್ಲ ಕಡೆ ಅನುಕೂಲ ಆಗಿದೆ. ಒಬ್ಬೊಬ್ಬ ಅಭಿಪ್ರಾಯ ಅಷ್ಟೇ. ಎಷ್ಟು ಇವಾಗ ಯಾರು ಸರ್, ಯಾರು ಬರ್ಬೇಕಾಗುತ್ತೆ ಮುಖ್ಯಮಂತ್ರಿ ಆಗಿ? ಅದನ್ನ ಅವ್ರೆ ನೋಡ್ರಿ ಮೇಡಮ್ ಅವರೇ, ಅವ್ರವ್ರ ವೈಯಕ್ತಿಕ ಅವ್ರು ಯಾರು ಹಣೆ ಬರ ಅವ್ರವ್ರಿಗೆ ಲಕ್. ಇದಾಗಿ ಹೇಳಕ್ಕಾಗಲ್ಲ. ಅಕಸ್ಮಾತ್ ಡಿ ಕೆ ಶಿ ಆದ್ರೂ ಒಳ್ಳೆ, ಒಟ್ಟು ಏನು ನಮ್ಮ ಅಭಿಪ್ರಾಯನೂ ಒಳ್ಳೇದಾಗಬೇಕು ಅಷ್ಟೇ. ಕೆಲಸ ಚೆನ್ನಾಗಿ ಮಾಡ್ತಾರೆ ಅವರು. ಒಳ್ಳೆ ಕೆಲಸಗಾರ ಅಲ್ರಿ.